ಸ್ವಾಮಿಗಳು ಯಾರ್ಯಾರು ಅದಾರೆ? ಇಲ್ಲ, ಜೈನ ಧರ್ಮದವರಿದ್ದರೆ ಸರಿ. ವಚನಾನಂದಕ್ಕಿಂತ ಏನೋ ಯಾರು ಒಳ್ಳೆ ಶ್ರೇಷ್ಠರಿದ್ದರೆ ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ. ವಚನಾನಂದ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡೋದೈತಿ? ತನ್ನ ಜಾತಿಗೆ ಏನು ಮಾಡಲಾರ್ದವ ಇನ್ನೇನು ಇದ್ರ ಬಗ್ಗೆ ಅನ್ಯಾಯ ಬಗ್ಗೆ ಮಾತಾಡುವಂಥದ್ದು ಸುಮ್ಮನೆ ನಾಟಕ. ಎಲ್ಲ ಸ್ವತಃ ಪಂಚಮಸಾಲಿ ಸಮಾಜನಾಗೆ ದಿವಾಳಿಯಾಗಿ ಹೋಗಿದೆ ಹೆಸರು. ಈಗ ಹಿಂದೂ ಧರ್ಮ, ಸನಾತನ ಧರ್ಮ ಮತ್ತು ಹೊಸ ನಾಟಕ ಕಂಪ್ನಿ ಅಭಿಸಾರ ನೋಡಿ. ಆ ಒಂದು ವಿಷಯದಾಗ ಸೌಜನ್ಯ ಏನು ಪ್ರಕರಣ ಇದೆ, ಹೈಕೋರ್ಟ್ವರೆಗೆ ಏನೇನಾಗಿದೆ, ಮೊದಲು ಹೈಕೋರ್ಟ್ವರೆಗೆ ಆದಂಥ ಆದೇಶಗಳೇನು, ಅಲ್ಲಿ ಏನೇನು ಯಾರು ತಪ್ಪಿದಸ್ತತೆ ಏನು ಸಿಕ್ಕಿದ್ದಾರೆ, ಇದನ್ನೆಲ್ಲನೂ ಚಿಂತನೆ ಆದಮೇಲೆ ನ್ಯಾಯಾಧಿಕಾರಿ ಕೊಡಲಿ, ರಾಜ್ಯ ಸರ್ಕಾರನೇ ಕೊಡ್ಬೋದಲ್ಲ. ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಕೂತಿದೆ? ಇವರು ಸುಪ್ರೀಂ ಕೋರ್ಟಿಗೆ ಹೋಗೋ ಏನು ಅವಶ್ಯಕತೆ ಇಲ್ಲ, ಸುಪ್ರೀಂ ಕೋರ್ಟ್ ಖರ್ಚು ನೋಡ್ಕೋದೇನು ಅವಶ್ಯಕತೆ ಇಲ್ಲ. ವಿಜೇಂದ್ರ, ನಾನೇನು ಹೇಳ್ತೀನಿ, ರಾಜ್ಯ ಸರ್ಕಾರನೇ CBI ಕೊಡ್ತಿರೋ, NIA ಕೊಡ್ತಿರೋ, ಅಥವಾ ನೀವು SIT ದಿಂದ ಏನು ಮಾಡ್ಲಕತ್ತೀರೋ ಅದನ್ನು ಮುಂದುವರಿಸ್ತೀರೋ, ಏನು ಸರ್ಕಾರನೇ. ಯಾಕಂದರೆ ಅವ್ರಿಗೆ ಸೌಜನ್ಯ ಪ್ರಕರಣದ ಮೂಲಕ ಯಾರನ್ನೋ ಒಂದು ಟಾರ್ಗೆಟ್ ಮಾಡಬೇಕಾಗಿದೆ. ಆ ಟಾರ್ಗೆಟ್ ಕರೆಕ್ಟ್ ಇದ್ದರೆ ಮಾಡಲಿ. ನಾವೇನು ಸೌಜನ್ಯ ಪ್ರಕರಣದಾಗ ಯಾರನ್ನೂ ಉಳಿಸ್ಬೇಕನ್ನೋಂಥವ್ರಲ್ಲ. ಯಾರೇ ಇದ್ದರೂ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಸೌಜನ್ಯ ಪ್ರಕರಣದಲ್ಲಿ ನಮ್ಮದು ಯಾರ್ದೂ ತಕರಾರಿಲ್ಲ, ಯಾವುದೇ ತನಿಖೆ ಆಗಲಿ. ಆದರೆ ಅದನ್ನು ಎಷ್ಟು ದಿವಸ ಅಂತೇಳಿ ಜೀವಂತ ಇಡೋರು, ಅದಕ್ಕೊಂದು ಅಂತ್ಯ ಬೇಕಲ್ಲ. 12-13 ವರ್ಷದಿಂದ ಬರೀ ಇದೇ ಕೇಳ್ತಾಯಿದ್ದೀವಿ ಸೌಜನ್ಯ. ಹೌದು, ಸೌಜನ್ಯ ಇಷ್ಟೆಲ್ಲ ಕೋರ್ಟ್ ಅದ, ನ್ಯಾಯಾಂಗ ವ್ಯವಸ್ಥೆ ಅದ. ಏನು ನೀವು NIA ಕೊಡ್ತೀರೋ, FBI ಕೊಡ್ತೀರೋ, ಏನು ಕೊಡೋದು ಕೊಟ್ಬಿಡಿ. ಮೇಲಿಂದ ಮೇಲೆ ಈ ವಚನಾನಂದ ಸ್ವಾಮಿನ ತೊಗೊಂಡು ಹೋಗ್ಯಾರಂದ್ರೆ ಅದು ಏನೋ ಇದು ನಮ್ಮ ವಿಜೇಂದ್ರನ ಕಂಪ್ನಿ ಅಂತ ನನಗೆ ಅನಿಸ್ತೈತಿ.